ನಯನ ಭಾರ್ಗವ ನ್ಯೂಸ್. ಮುಖ್ಯಾಂಶಗಳು: ಶ್ರೀ ಪದ್ಮಾವತಿ ದೇವಿಯ ಜಾತ್ರಾ ಮಹೋತ್ಸವ, ಮಹಾರಥೋತ್ಸವ. ದಾನಂ ದಾರಿದ್ರ್ಯ ನಾಶನಂ, ವಿದ್ಯಾಭೂಷಣ ಮುನಿ ಮಹಾರಾಜರು. ವಾರ್ತೆಗಳ ವಿವರ. ಭಾಷಾವಾರು ಸಂಸ್ಕಾರ ಕೊಡುವಲ್ಲಿ ಎಡುಗುತ್ತಿದ್ದೇವೆ. ಇಂಗ್ಲಿಷ್ ಅನುಕರಣೆಯಿಂದ ಆಭಾಸಕ್ಕೆ ಒಳಗಾಗಬೇಕಾದ ಪ್ರಸಂಗಗಳು ಒದಗುತ್ತವೆ. ಜೈನ ಧರ್ಮ ತಪದಿಂದ ಗುರುತಿಸಿಕೊಂಡಿದೆ. ಜೈನ ಧರ್ಮದ ಮಹತ್ವವನ್ನು ಮರೆಯಬಾರದು. ಧರ್ಮ ಕ್ಷೇತ್ರಕ್ಕೆ ಬರಿಗೈಯಲ್ಲಿ ಹೋಗಬಾರದು. ದುಡಿದ ಧನವನ್ನ ದಾನವನ್ನ ಮಾಡುವುದರಿಂದ ಅದು ದ್ವಿಗುಣವಾಗಿ ನಿಮ್ಮ ಪುಣ್ಯದ ಋಣಕ್ಕೆ ಸೇರುತ್ತದೆ. ದಾನದಿಂದ ದಾರಿದ್ರ್ಯ ನಾಶವಾಗುತ್ತದೆ ಎಂದು ವಿದ್ಯಾಭೂಷಣ ಮುನಿ ಮಹಾರಾಜರು ಹೇಳಿದರು. ಮುದ್ದೇಬಿಹಾಳ ಪಟ್ಟಣದ ಹೊರವಲಯದಲ್ಲಿರುವ ಮಹಾಯಕ್ಷಿ ಶ್ರೀ ಪದ್ಮಾವತಿ ದೇವಿಯ ಜಾತ್ರಾ ಮಹೋತ್ಸವ, ಮಹಾರಥೋತ್ಸವ ನಿಮಿತ್ತ ಗಣಪತರಾವ್ ಗಂಗಾರಾಮ್ ಹಜಾರೆ ಸಭಾ ಮಂಟಪದಲ್ಲಿ ಸೋಮವಾರ ಏರ್ಪಡಿಸಿದ್ದ ಧರ್ಮಸಭೆ ಸನ್ಮಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು. ಸಂಸ್ಕಾರ ಬಹಳ ಮಹತ್ವಪೂರ್ಣ. ಸಂಸ್ಕಾರ ಅಂದ ತಕ್ಷಣ ಈ ಸಂಸ್ಕಾರ ಅನೇಕ ಕಾರಣಗಳಿಂದ ಜೀವಕ್ಕೆ ಬರುತ್ತೆ. ಕಾರಣ ಒಂದಲ್ಲ, ಒಂದು ತಂದೆ ತಾಯಿಯ ರಕ್ತಗತ ಸ್ವಭಾವದಿಂದ, ಮನೆಯ ವಾತಾವರಣದಿಂದ, ಹೊರಗಡೆಯ ಎಜುಕೇಶನ್ ವಿದ್ಯಾಭ್ಯಾಸದಿಂದ, ಹೊರಗಡೆ ಮನುಷ್ಯರ ಸಂಪರ್ಕದಿಂದ, ಅನೇಕ ಕಾರಣಗಳಿಂದ ಈ ಸಂಸ್ಕಾರ ಜೀವನದ ಮೇಲೆ ತಿಳಿಗಳು ಕೂಡ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅಮ್ಮ ಅಪ್ಪ ಮಕ್ಕಳಿಗೆ ಪ್ರಪ್ರಥಮವಾಗಿ ಪ್ರಾರಂಭ ಆಗುತ್ತೆ ಅಮ್ಮ ಅಪ್ಪ. ಅದು ಹೋಗಿ ಏನಾಯ್ತು ಅಂದ್ರೆ ಮಮ್ಮಿ ಬಂದು, ಮಮ್ಮಿ ಅರ್ಥ ಏನು ಅಂದ್ರೆ ಹೆಣವನ್ನ ಸ್ಟಾಕ್ ಇಡುವಂತ ಐಸ್ ಬಾಕ್ಸ್. ಅಂದ್ರೆ ಮಮ್ಮಿ ಅರ್ಥ ಏನು ಅಂದ್ರೆ ಸತ್ತ ಹೆಣವನ್ನ ಕೊಡಿಯದ ರೀತಿ ಐಸ್ ಬಾಕ್ಸ್ ನಲ್ಲಿ ಸ್ಟಾಕ್ ಇರುವಂತ ವ್ಯವಸ್ಥೆಯನ್ನ ಮಮ್ಮಿ ಎನ್ನಲಾಗುತ್ತದೆ. ಅಪ್ಪ ಏನಾದ ಇದು ಇಷ್ಟು ವಿಚಿತ್ರ ಸಂಸ್ಕಾರಗಳು ನಮ್ಮ ಮೇಲೆ ಬಂದು ಈಗ ನಾವು ಸ್ಟ್ಯಾಂಡರ್ಡ್ ಮಾಡಿಸಿದ್ರೆ ಅವ್ನ ಮಮ್ಮಿ ಡ್ಯಾಡಿ ಅಲ್ಲೇ. ಈಗ ನಾವು ಮನುಷ್ಯ ಮಕ್ಕಳು ಬಂದಾಗ ನಮ್ಮ ಮಗ ನಮ್ಮನ್ನ ಡ್ಯಾಡ್ ಅಂತ ಕರೆದ್ರೆ ನಮ್ಗೆ ಒಂದು ಬೆಲೆ. ಅಪ್ಪ ಅಂತ ಕರೆಯೋದಕ್ಕೆ ಮಗನಿಗೆ ನಾಚಿಕೆ ಆಗುತ್ತೆ. ಮಗನಿಗೆ ನಾಚಿಕೆ ಅಲ್ಲ, ನಮ್ಮ ಸಂಸ್ಕಾರ ಇಲ್ಲ, ಮಗನಿಗೆ ಅದು ಬಂದಿಲ್ಲ. ಇನ್ನ ಇರ್ಲಿಯಪ್ಪ ಸಂಸ್ಕಾರ ಕಲಿಬೇಕು ಅಂತಂದ್ರೆ ನೋಡು, ಯಾರೇ ಇರಲಿ ಹಾಗೆ ಇರಲಿ, ಯಾವುದೇ ಧರ್ಮದವರೇ ಇರಲಿ, ಅವರಲ್ಲಿ ಒಳ್ಳೆ ಗುಣ ಇದ್ರೆ ಅದನ್ನ ನಾವು ಗ್ರಹಣ ಮಾಡಬೇಕು. ಜೈನರು ತಪ ಮಾಡೋದ್ರಲ್ಲಿ ನಂಬರ್ ಬರ್ತಾವ ಪ್ರಪಂಚದಲ್ಲಿ. ನನಗೆ ಗೊತ್ತಿಲ್ಲ, ಎಲ್ಲರೂ ಹೊರಗಡೆ ಇದ್ದನ್ನು ನೋಡಿ ಅವನ ಕರೆದು ಹೇಳಿದ್ದೀನಿ, ಅಣ್ಣ ಈಗ ಮಾಡಬೇಡ, ಇವತ್ತು ಅವ್ರು ಇದ್ರ ನಾಳೆ ಆ ಜಾಗಕ್ಕೆ ಹೋಗಿ ನಾವು ನಿಲ್ಬೇಕಾಗುತ್ತೆ. ಅತ್ತೆ ಗೊತ್ತಾಗ ಸೊಸೆ ಗೊತ್ತಾಗ ಇದು ಬದಲಾಗಲ್ಲ. ಕಟ್ಟಿಟ್ಟ ಬುದ್ಧಿ ಮಾಡಿಕೊಂಡು ಆದಾಯ. ಇನ್ನೊಂದಿದೆ ದಾನದ ಒಳಗಡೆ ಗುಪ್ತದಾನ. ಅವ್ರು ಗುಪ್ತವಾಗಿ ತಗೊಂಡೋಗಿ ಹಾಕ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಗುಪ್ತದಾನದ ಎಂಟ್ರಿ ಏನಾಗುತ್ತೆ, ಮೇಲಾಗ್ತಾ ಇರುತ್ತೆ ಸ್ವರ್ಗ ಲೋಕದೊಳಗಡೆ, ಅದು ಕೌಂಟ್ ಆಗ್ತಿರ್ತಾರೆ. ನಿಮ್ಮನ್ನ ಅಲ್ಲಿ ಸನ್ಮಾನ ಮಾಡ್ತಾರೆ. ನೀವು ಕೇಳಬಹುದು, ಇಲ್ಲಿ ನಾನು ಗುಪ್ತದಾನ ಹಾಕಿದ್ದು ಸ್ವರ್ಗದಲ್ಲಿ ಹೆಂಗೆ ಗೊತ್ತಾಯ್ತು? ನಿಮ್ಮ ಪ್ರಶ್ನೆಗೆ ನಾನು ಒಂದೇ ಉತ್ತರ ಕೊಡ್ತೀನಿ. ನೀವಿಲ್ಲಿ ನಿನ್ನ ಮೊಬೈಲ್ ತರ ಮಾತಾಡಿದ್ದು ಇವರು ಅಂದ್ರೆ ನಿಮ್ಮ ಮಗನಿಗೆ ಹೆಂಗೆ ಗೊತ್ತಾಯ್ತು? ಇದಕ್ಕೆ ಉತ್ತರ ಕೊಡ್ತೀನಿ, ಏನೇ ಉತ್ತರ ಕೊಡ್ತೀರಿ? ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀವು ಮಕ್ಕಳೇ ಎಷ್ಟೆಲ್ಲ ಸೈನ್ಸ್ ಕಲ್ತಾ ಇದ್ದೀರಿ, ಒಂದ್ಸಲ ನಮ್ಮ ಬಂದು ಜೈನ ಧರ್ಮ ಕ್ಲಾಸ್ ಕೊಡ್ರಿ, ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ನನ್ನ ಜೈನ ಧರ್ಮ ಎಷ್ಟು ದೊಡ್ಡದೈತೆ. ಬಟ್ ನಮ್ಮ ಕಡೆ ವಿಜ್ಞಾನಿಗಳು ರೋಬೋವನ್ನ ಮಾಡಿರಬಹುದು, ಆದರೆ ಮನುಷ್ಯರಂತೆ ದೇಹ ರಚನೆಯನ್ನ ಮಾಡಲು ಆಗಿಲ್ಲ. ವಿಶಾಲ ಹೃದಯದ ಬುದ್ಧಿ ಇರಬೇಕು. ಸಂಕುಚಿತ ಬುದ್ಧಿ ಹಾನಿಕಾರಕ.
ಬೆಂಕಿ ಹಚ್ಚುವರ ಲಿಸ್ಟಿನಲ್ಲಿ ನಾವು ಇರಬಾರದು, ಬೆಂಕಿ ಆರಿಸುವರಾಗಬೇಕು. ಮಕ್ಕಳಿಗೆ ಹಿರಿಯರು ಸಂಸ್ಕಾರವನ್ನು ಕಲಿಸಬೇಕು. ಸಂಸ್ಕಾರ ಕಲಿಸದಿದ್ದರೆ ಮಕ್ಕಳು ಅಡ್ಡ ದಾರಿಗೆ ಇಳಿಯುತ್ತಾರೆ ಎಂದರು. ಮುಖ್ಯ ಅತಿಥಿಯಾಗಿದ್ದ ಬಸವನ ಬಾಗೇವಾಡಿ ಡಿವೈಎಸ್ಪಿ ಬಾಳಪ್ಪ ನಂದಗಾವಿ ಮಾತನಾಡಿ, ಮಕ್ಕಳಿಗೆ ಓದು ಕಲಿಸುತ್ತಿದ್ದೇವೆ, ಸಂಸ್ಕಾರವನ್ನಲ್ಲ, ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನ ನೀಡಬೇಕು. ಜೈನ ಸಮಾಜದ ಮಕ್ಕಳಿಗೆ ಜೈನ ಸಮಾಜದ ತತ್ವವನ್ನು ಕಲಿಸಬೇಕು. ಜೈನ ಸಂಸ್ಕಾರವನ್ನು ಮರೆಯಬಾರದು. ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸಲಾಗುತ್ತದೆ, ಮನೆಯಲ್ಲಿ ಪಾಲಕರು ಮಕ್ಕಳಿಗೆ ಬುದ್ಧಿಯನ್ನ ಕಲಿಸಬೇಕು ಎಂದರು. ಏನಾಗ್ತದೆ ಮಹಾರಾಜಿ, ಜಾಸ್ತಿ ನಾವೆಲ್ಲರೂ ಮಕ್ಕಳಿಗೆ ಏನಿದೆಯಲ್ಲ, ನಾವು ಶಿಕ್ಷಣ ಕೊಡಿಸ್ಬೇಕಂತ ಹೋಗ್ತಾ ಇದ್ದೀವಿ, ಬಟ್ ಸಂಸ್ಕಾರ ಕೊಡ್ತಾ ಇಲ್ಲ. 98% ಮಾಡ್ಬೋದು, 100% ಮಾಡ್ಬೋದು. ಮಾಡಿದ ಮಗು ನಾಳೆ ಒಂದು ಡಿಗ್ರಿ ಕಲಿತ ಮೇಲೆ ಸ್ವಂತ ತಂದೆ ತಾಯಿನ ಬಿಟ್ಟರೆ ಆ ಶಿಕ್ಷಣಕ್ಕೆ ಏನು ವ್ಯಾಲ್ಯೂ ಇಲ್ಲ. ಬಟ್ ತಮ್ಮಲ್ಲಿ ಎಲ್ಲೆಲ್ಲಿ ಸಮೀಪ, ತಮ್ಮ ಮನೆಯ ಸಮೀಪ ಎಲ್ಲೆಲ್ಲಿ ಪಾಠಶಾಲೆ ನಡೀತಂದ್ರೆ, ಅಥವಾ ಮನೆಯಲ್ಲಿ ನೀವ್ಯಾರ ದೊಡ್ಡವರು ಅಜ್ಜಿಯಲ್ಲಿದ್ದರೆ ಸ್ವಲ್ಪ ಜೈನ ಧರ್ಮದ ಒಂದು ಕೆಲವು ತತ್ವಗಳಿದ್ದಾವೆ, ಅದನ್ನ ಅವ್ರಿಗೆ ತಿಳಿಸ್ಕೊಡಿ. ನಾವು ಆಲ್ರೆಡಿ ಈಗ 100ರಲ್ಲಿ ಒಂದು 200ರಲ್ಲಿ ಒಬ್ಬರು ಸಿಗ್ತಾ ಇದ್ವಿ. ಸೊ ಇನ್ನೊಂದು ಸ್ವಲ್ಪ ಹೋದಿಲ್ಲ ಅಂದ್ರೆ ಮತ್ತೆ 400ರಲ್ಲಿ ಒಬ್ಬರು ಸಿಗ್ತೀವಿ ನಾವು ಇಲ್ಲದವರು. ಮನೆಯಲ್ಲಿ ಸಂಸ್ಕೃತಿ ಮತ್ತೆ ಸಂಸ್ಕಾರ ಕಲಿಸ್ಬೇಕು ಮಕ್ಕಳಿಗೆ. ಅದೇ ವಿದ್ಯಾ ಬಿಡ್ತೀವೋ ಬುದ್ಧಿ ಕಲಿಸ್ಬೇಕು. ಒಳ್ಳೆಯ ವಿದ್ಯೆ ಇದ್ದು ಬುದ್ಧಿ ಮತ್ತು ವಿವೇಕ ಇಲ್ಲ ಅಂದ್ರೆ ಆ ವ್ಯಕ್ತಿ ನಾಳೆ ಒಬ್ಬ ಅವಿದ್ಯಾವಂತ ಎಷ್ಟು ಕೆಟ್ಟ ಕೆಲಸ ಮಾಡಬಹುದು, 10 ಪಟ್ಟು ಕೆಲಸ ಮಾಡಬಹುದು. ಗದಗ ಜಿಲ್ಲಾ ದಿಗಂಬರ ಜೈನ ಸಮಾಜದ ಅಧ್ಯಕ್ಷ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ PA ಕುಲಕರ್ಣಿ ಮಾತನಾಡಿ, ಮಕ್ಕಳಲ್ಲಿ ಜೈನ ಧರ್ಮದ ಜಾಗೃತಿಯನ್ನ ಮೂಡಿಸಬೇಕು. ಮನೆಯಲ್ಲಿ ಜೈನ ಧರ್ಮಾರ್ಚನೆಯನ್ನ ಮಾಡಬೇಕು, ವಿನಃ ಬಿಡಬಾರದು. ಮನೆಯ ದೇವರು ಬಿಟ್ಟು ಇತರೆ ಧಾರ್ಮಿಕ ಆಚರಣೆಯನ್ನ ನಾವುಗಳು ಮಾಡುತ್ತಿದ್ದೇವೆ. ಜೈನ ಧರ್ಮ ಜಾಗೃತಿ ಆಗಬೇಕಿದೆ. ಇರುವ ಜೈನ ಬಸದಿಗಳ ಜೀರ್ಣೋದ್ಧಾರ ಆಗಬೇಕು. ಜೈನ ಶಿಲ್ಪಗಳ ರಕ್ಷಣೆ ಆಗಬೇಕು. ಅಲ್ಪಸಂಖ್ಯಾತ ಸೌಲಭ್ಯಗಳನ್ನು ಜೈನ ಸಮಾಜದ ರೈತರು, ಸಮಾಜದವರು ಪಡೆಯಬೇಕು. ಸರ್ಕಾರದಿಂದ ಹಲವು ಸೌಲಭ್ಯಗಳಿವೆ, ಅರ್ಜಿ ಹಾಕಿ ಸೌಲಭ್ಯವನ್ನ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ವಿನಂತಿ ಮಾಡ್ಕೊಳ್ತೇನೆ, ಧರ್ಮ ಜಾಗೃತಿ ಆಗ್ಬೇಕಾದ್ರೆ ತಾಯಿ ಮೊದಲೇ ಪಾಠಶಾಲೆ ಅಂತ ಹೇಳಿದಂಗ ನೀವು ಧರ್ಮವನ್ನು ಕೂಡ ಮಕ್ಕಳಿಗೆ ಬಿಡ್ತೀರಿ. ಆದ್ರೆ ನೀವು ಟಿವಿ ನೋಡಿ ಹಚ್ಕೊಂಡು ಓದಾಕೊಂಡು ಮಂತ್ರ ಹೇಳೋಣ, ನೀವು ಒಂದು ಆಚರಣೆ ಮಾಡಬೇಕು. ನೀವು ಸಾಯಂಕಾಲ ಸಂಧ್ಯಾವಂದನೆ ಮಾಡ್ತಾರೆ, ಅವ್ರು ಮಕ್ಕಳು ಸಂಸ್ಕಾರ ಕಲಿಬೇಕಾದ್ರೆ ಆ ಸಂಸ್ಕಾರ ಬರಬೇಕು ಅಂದ್ರೆ ತಾಯಿಯಿಂದ ಹೆಚ್ಚು ಬರ್ತದ. ಅಥವಾ ಮಕ್ಕಳಿಗಾಗಿ ನಾನು ಕೊಡ್ತೀನಿ, ಏನಿಲ್ಲ ರೈತರು ಜೈನರು ಶ್ರೀಮಂತರು ಎದಕ್ಕೂ ಹಸ್ತವನ್ನವರಲ್ಲ ಅಂತ ಇಲಾಖೆಗೆ ಹೋದಾಗ ಹೇಳ್ತಾರ ಅವ್ರು ಅಂತೇಳಿ. ಈ ಮಂದಂತೂ ಪುಸ್ತಕ ಸೇರಿ ತುಂಬಿಡ್ತಿದಾವ್, ಅವ್ರಿಗೆ ಮೀಸಲ ಅಂತ ನಾವು ನೋಡ್ತೀವಿ. ಒಂದು ವೇಳೆ ಈಗೆಲ್ಲ ನೀವು ಸವಲತ್ತು ಪಡಿಬೇಕಾದ್ರೆ ಫಲಾನುಭವಿಗಳ ಆಜೀವ ಸದಸ್ಯರಾಗಬೇಕು ಜಿಲ್ಲಾ ಸಂಘಕ್ಕೆ. ಆ ಕೆಲಸ ಆಗ್ತದೆ. ಜಿಲ್ಲೆಯೊಳಗೆ ಒಬ್ಬ ಲೀಗಲ್ ಆಫೀಸರ್ ವಕೀಲರಿಟ್ರೆ ನೀವು ಬೋರ್ ಹಾಕಿಸ್ಬೇಕಾಗೈತಿ ಅಂದ್ಕೊಂಡ ವಕೀಲರ ಮುಖಾಂತರ ಅಲ್ಲಿ ಜಿಲ್ಲಾ ಆಫೀಸ್. ಮುದ್ನಾಳ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಶ್ರೀ ಪದ್ಮಾವತಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ ಅಭಿನಂದನ್ ಗೋಗಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಮಿಟಿಯ ಉಪಾಧ್ಯಕ್ಷ ಗೋಮಟೇಶ್ ಸಗರಿ, ನಿವೃತ್ತ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕ ಜೀನ್ದತ್ ಅಲದಿ ವೇದಿಕೆಯಲ್ಲಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಾದ ಅಜಿತ್ ವಂದಕುದರಿ, ಅನಿಲ್ ಕುಮಾರ್ ಇರಾಜ್, ವಿದ್ಯಾಧರ ಯಾದಗಿರಿ, ಜೋಡಪ್ಪ ಮುತ್ತಿನ್, ಸಮೇದ್ ವಂದಕುದರಿ, ಪತ್ರಕರ್ತರಾದ ಬಸವರಾಜ್ ಕುಂಬಾರ್, ಸಿದ್ದು ಚಲವಾದಿ ಮತ್ತು ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಚಲನಾ ದಂಡಾವತಿ, ಭಾವನಾ ದಂಡಾವತಿ, ಜೀನ ಸ್ಮೃತಿ, ಮೇಘಾ ದಂಡಾವತಿ, ಅಕ್ಷತಾ ದಂಡಾವತಿ ಸ್ವಾಗತ ಗೀತೆಯನ್ನ ನಡೆಸಿಕೊಟ್ಟರು. ಪ್ರಣವಿ ದಂಡಾವತಿ ಭರತನಾಟ್ಯ ಗೈದಳು.
ರಾಜು ದಂಡಾವತಿ ಸ್ವಾಗತಿಸಿದರು. ಅಶೋಕ್ ಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶೈಲಾ ಗೊಂಗಡಿ ನಿರೂಪಿಸಿದರು. ಬಾಹುಬಲಿ ಗೋಗಿ ವಂದಿಸಿದರು. ಮಾಣಿಕ್ ಚಂದ್ ದಂಡಾವತಿ, ಅಭಿನಂದನ್ ಕಡೆಹಳ್ಳಿ, ರವೀಂದ್ರನಾಥ್ ದಂಡಾವತಿ, ಜೆಪಿ ಶೆಟ್ಟಿ, ಮಹಾವೀರ ದಶರಥ್, ಪ್ರವೀಣ್ ದಂಡಾವತಿ, ಸುಧಾಕರ್ ತಂಗ, ಅಜಿತ್ ಮಕ್ನಿ ಸೇರಿದಂತೆ ವಿವಿಧ ತಾಲೂಕು ಜಿಲ್ಲೆಗಳಿಂದ ಆಗಮಿಸಿದ ಜೈನ ದಿಗಂಬರ ಸಮಾಜದ ಪ್ರಮುಖರು ಹಾಗೂ ಮುದ್ದೇಬಿಹಾಳ್ ಪದ್ಮಾವತಿ ದೇವಿಯ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಶ್ರೀ ಪದ್ಮಾವತಿ ದೇವಿಯ ಮಹಾರಥೋತ್ಸವ. ಜಗನ್ಮಾತೆ ಮಹಾಯಕ್ಷಿ ಶ್ರೀ ಪದ್ಮಾವತಿ ದೇವಿಯ ಮಹಾರಥೋತ್ಸವ ಸೋಮವಾರ ಸಾಯಂಕಾಲ ಜರುಗಿತು. ಮುದ್ದೇಬಿಹಾಳ್ ಪಟ್ಟಣದ ಹೊರವಲಯದ ಹಡಲಗೇರಿ ರಸ್ತೆಯಲ್ಲಿರುವ ಪದ್ಮಾವತಿ ಮಂದಿರ ಅತಿಶಯ ಮಹಾಕ್ಷೇತ್ರದ ಶಕ್ತಿ ದೇವತೆಯ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸಾಯಂಕಾಲ ಎಲ್ಲ ಫಲಪುಷ್ಪಗಳಿಂದ ಅಲಂಕೃತಗೊಂಡ ರಥಕ್ಕೆ ಹಡಲಗೇರಿ ಭಕ್ತರು ತೆಂಗಿನ ಗರಿ ಹಾಗೂ ರಥೋತ್ಸವದ ಸಾಮಗ್ರಿಗಳನ್ನು ಡೊಳ್ಳು ಮೇಳದಲ್ಲಿ ತಂದರು. ಗೋಧೂಳಿ ಸಮಯದಲ್ಲಿ ರಥದಲ್ಲಿ ಶ್ರೀ ಪದ್ಮಾವತಿ ದೇವಿಯ ಹಾಗೂ ಭಗವಾನ್ 1008 ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಜೈನ ದಿಗಂಬರ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪೂಜಾ ಕೈಂಕರ್ಯ ನಂತರ ದೇವಿಯ ಮಹಾರಥವನ್ನ ಭಕ್ತರೆಲ್ಲರೂ ಸೇರಿ ಶ್ರದ್ಧಾ ಭಕ್ತಿಯಿಂದ ಎಳೆದರು. ಸೇರಿದ್ದ ಅಪಾರ ಭಕ್ತ ಸಮೂಹ ರಥಕ್ಕೆ ಉತ್ತತ್ತಿಯನ್ನು ಒಗೆದು ದೇವಿಗೆ ಜಯಘೋಷವನ್ನ ಹಾಕಿದರು.
Thank you.